ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 2/11/2029 ಜನಿಸಿದವರ ಸ್ವಭಾವ ಹೇಗಿದೆ ಅಂತ ನೋಡೋದಾದ್ರೆ, ಇವರು ತುಂಬಾ ಸುಂದರ ಹಾಗೂ ಆಕರ್ಷಕ. ಯಾವುದೇ ಕೆಲಸ ಮಾಡಿದ್ರು 2 ಬಾರಿ ಮಾಡ್ತಾರೆ. ಚಂಚಲ ಮನಸ್ಸು, ಚಿಕ್ಕ ವಿಷಯಕ್ಕೂ ಬೇಸರ ಮಾಡ್ಕೊಳ್ತಾರೆ. ಬೇಗ ನಿರ್ಧಾರ ತಗೊಳ್ಳಲ್ಲ, ಬೇರೆಯವರ ಸಲಹೆ ಪಡಿತಾರೆ. ಇವರಿಗೆ ತಾಳ್ಮೆ ಜಾಸ್ತಿ, ಕರುಣೆ ಹಾಗೂ ದೇವರಲ್ಲಿ ನಂಬಿಕೆ ಜಾಸ್ತಿ. ಸ್ವಲ್ಪ ಭಯ ಇರುತ್ತೆ. ಏನಾದ್ರೂ ಖರೀದಿಸಿದ್ರೆ ಚೌಕಾಸಿ ಮಾಡೋಲ್ಲ. ಚುರುಕು, ಗ್ರಹಿಕ ಶಕ್ತಿ, ಸಹಾಯ ಮಾಡುವ ಗುಣ, ಕಲ್ಪನಾ ಶಕ್ತಿ, ಕನಸು ಕಾಣುವುದು ಜಾಸ್ತಿ. ಇತಿಹಾಸ ಬದಲಾಯಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ರಸಿಕ, ಪ್ರೇಮ ಪ್ರಣಯ ಇಷ್ಟ, ಸುಲಭವಾಗಿ ಮೋಸ ಹೋಗ್ತಾರೆ. ಪ್ರೇಮ ಲವ್ಗೆ ಬೀಳೋದು ಜಾಸ್ತಿ. ಭಾವನಾತ್ಮಕ ಹಾಗೂ ಅವಸರ ಕೆಲಸಗಳಲ್ಲಿ ವಿವಾಹ. ಇವರು ಭಾವನಾತ್ಮಕ ಜೀವಿ, ಮಾತು ಜಾಸ್ತಿ. ನೋಡಿದ್ರಲ್ಲ, ದಿನಾಂಕ 2/11/2029 ಹುಟ್ಟಿರುವಂತ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ, ನೇರವಾಗಿ ಭೇಟಿ ನೀಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 2/11/2029 ಜನಿಸಿದವರ ಸ್ವಭಾವ ಹೇಗಿದೆ ಅಂತ ನೋಡೋದಾದ್ರೆ, ಇವರು ತುಂಬಾ ಸುಂದರ ಹಾಗೂ ಆಕರ್ಷಕ. ಯಾವುದೇ ಕೆಲಸ ಮಾಡಿದ್ರು 2 ಬಾರಿ ಮಾಡ್ತಾರೆ. ಚಂಚಲ ಮನಸ್ಸು, ಚಿಕ್ಕ ವಿಷಯಕ್ಕೂ ಬೇಸರ ಮಾಡ್ಕೊಳ್ತಾರೆ. ಬೇಗ ನಿರ್ಧಾರ ತಗೊಳ್ಳಲ್ಲ, ಬೇರೆಯವರ ಸಲಹೆ ಪಡಿತಾರೆ. ಇವರಿಗೆ ತಾಳ್ಮೆ ಜಾಸ್ತಿ, ಕರುಣೆ ಹಾಗೂ ದೇವರಲ್ಲಿ ನಂಬಿಕೆ ಜಾಸ್ತಿ. ಸ್ವಲ್ಪ ಭಯ ಇರುತ್ತೆ. ಏನಾದ್ರೂ ಖರೀದಿಸಿದ್ರೆ ಚೌಕಾಸಿ ಮಾಡೋಲ್ಲ. ಚುರುಕು, ಗ್ರಹಿಕ ಶಕ್ತಿ, ಸಹಾಯ ಮಾಡುವ ಗುಣ, ಕಲ್ಪನಾ ಶಕ್ತಿ, ಕನಸು ಕಾಣುವುದು ಜಾಸ್ತಿ. ಇತಿಹಾಸ ಬದಲಾಯಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ರಸಿಕ, ಪ್ರೇಮ ಪ್ರಣಯ ಇಷ್ಟ, ಸುಲಭವಾಗಿ ಮೋಸ ಹೋಗ್ತಾರೆ. ಪ್ರೇಮ ಲವ್ಗೆ ಬೀಳೋದು ಜಾಸ್ತಿ. ಭಾವನಾತ್ಮಕ ಹಾಗೂ ಅವಸರ ಕೆಲಸಗಳಲ್ಲಿ ವಿವಾಹ. ಇವರು ಭಾವನಾತ್ಮಕ ಜೀವಿ, ಮಾತು ಜಾಸ್ತಿ. ನೋಡಿದ್ರಲ್ಲ, ದಿನಾಂಕ 2/11/2029 ಹುಟ್ಟಿರುವಂತ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ, ನೇರವಾಗಿ ಭೇಟಿ ನೀಡಿ.